ಹಾ ರಾಮಚಂದ್ರ, ನನ್ನನ್ನು ತೊರೆದು ಅರಣ್ಯವಾಸಕ್ಕೆ ಹೋಗುವೆ ಆ ರಾಮಚಂದ್ರ. ಪಿತ ಕಾಲ್ ಕೈಯೊಳೊಲಿದೋ ಹೊಟ್ಟೆ ವರಗಳನ ಒಂದೋ ಸುತರವನ ಫಾಸ ಕಟ್ಟಿದ ಪಾಪಿನ ಪರಮನುರಾಗದಿಂದಂ ಸತಿಯ ಮಾತನಾಲಿಸಿ ಅಡದ ಸುತರ ವನವಾಸ ಕಟ್ಟಿದ ಪಾಪಿನ ವನಜಾಕ್ಷರ ದಶರಥ ಪ್ರೇಮ ತನುಜಾದಿ ರಾಮ ರಾಮ ಏನು ಅರಿಯದೆ ಕಣ್ಣು ಕಾಣದ ಕಾಮಂದನಾದ ನಾನು ಎರಡು ವರಗಳನ್ನು ಕೊಟ್ಟು ಮೋಸ ಹೋದೆ ರಾಮಚಂದ್ರ, ಮೋಸ ಹೋದೆ. ಕೈಕಾ ಈಗಲೂ ಕಾಲ ಮಿಂಚಿಲ್ಲ ಕೈಕಾ. ನಿನ್ನ ಬಾಯಿಂದ ಒಂದು ಸಾರಿ ರಾಮಚಂದ್ರನಿಗೆ ಅರಣ್ಯವಾಸ ಬೇಡವೆಂದು ಹೇಳಿಬಿಡು ಕೈಕಾ, ಹೇಳಿಬಿಡು. ಅಯ್ಯೋ ಸಾಕು, ನಿಲ್ಲಿಸಿ. ನಾನು ಆಗ ತಾನೇ ಹೇಳಲಿಲ್ಲವೇ, ಕೊಟ್ಟ ಮಾಟಿಗೆ ತಪ್ಪಿದನೆಂದು ಹೇಳಿಬಿಡಿ. ಸೂರ್ಯವಂಶದಲ್ಲಿ ಹುಟ್ಟಿದ ಅರಸರು ಕೊಟ್ಟ ಮಾತನ್ನು ನಡೆಸಲಾರದೆ ಹೋದರೆಂದು ಡಂಗೂರದ ಮೂಲಕ ರಾಜ್ಯದಲ್ಲೆಲ್ಲ ಸಾರಿ ಬಿಡುವೆನು. ಕೈಕಾ, ಉಣಿಸಿ ಕೊಲ್ವಳೆ. ಅಯ್ಯೋ ಸಾಕು, ನಿಲ್ಲಿಸಿ. ನಿಮ್ಮ ಗೋಳು ಕೇಳಲ್ಲ. ಮಾತೆಯು ವಿಷವಾ ಉಣಿಸಿ ಕೊಲ್ವಳೆ. ಕೈಕಾ, ತನುಜಾತ್ಮನೋ ಸುಗುಣಾತ್ಮನೋ ರಘುಕುಲ ರಾಮನೋ. ಕೈಕಾ, ಅಯ್ಯೋ ಸಾಕು ಮಾಡಿ. ಸುಗುಣಾತ್ಮನೋ ಸುಗುಣಾತ್ಮನೋ ರಘುಕುಲ
ರಾಮನೋ ಚಲವು ರಾಮನೊಳು ಬೇಡ ನಳನೆ ದಯದಿಂದನು ಕೈಕ ಭರತಾಗಿ ರಾಜ್ಯವ ಉಳಿಸೋ ರಾಮನ ವನವಾಸವ ಅದು ಮಾತ್ರ ಸಾಧ್ಯವಿಲ್ಲ. ಸಾಕು ಮಾಡಿ ನಿಮ್ಮ ಗೋಳು. ಕೊಡು ನೀ ಭರತಾಗಿ ರಾಜ್ಯವ ಉಳಿಸೋ ರಾಮನ ವನವಾಸವ ಚಲವು ರಾಮನೊಳು ಬೇಡ ನಳನೆ ದಯದಿಂದನು ಕೈಕಾ ಕೈಕಾ ನಿನ್ನ ಬಾಯಿಂದ ಒಂದು ಸಾರಿ ರಾಮಚಂದ್ರನಿಗೆ ಅರಣ್ಯವಾಸಕ್ಕೆ ಹೋಗಬೇಡವೆಂದು ಹೇಳಿಬಿಡು ಕೈಕಾ. ಇದೋ ನಿನ್ನಲ್ಲಿ ಕರಮಗಿದು ಬೇಡವೆನು ಕೈಕಾ. ಪ್ರಾಣೇಶ್ವರ ಎದ್ದೇಳಿ. ಈ ನಿಮ್ಮ ಧೂರ್ತ ವಿನಯೋಕ್ತಿಗಳಿಗೆ ಮರುಳಾಗುವಂತ ಮಂಕು ಮಹಿಳೆ ಅಲ್ಲ ಕೈಕಿ. ಆಗ ತಾನೇ ಏನು ಹೇಳಿದಿರಿ? ಸೂರ್ಯವಂಶದಲ್ಲಿ ಹುಟ್ಟಿದ ಅರಸರು ಎಂದಿಗೂ ಕೊಟ್ಟ ಮಾತಿಗೆ ತಪ್ಪುವರಲ್ಲ ಎಂದು. ಆದರೆ ಅದೇ ಸೂರ್ಯವಂಶದಲ್ಲಿ ಹುಟ್ಟಿದ ನಿಮ್ಮ ಅರಸರ ಚರಿತ್ರೆಗಳು ನಿಮಗೆ ಗೊತ್ತಿರೋ. ಅಲರ್ಕ ಮಹಾರಾಜನು ಬ್ರಾಹ್ಮಣರಿಗೆ ಕೊಟ್ಟ ಮಾತನ್ನು ನಡೆಸುವುದಕ್ಕಾಗಿ ತನ್ನೆರಡು ಕಣ್ಣುಗಳನ್ನೇ ದಾನವಾಗಿ ಕೊಟ್ಟನು. ಶಿಬಿ ಚಕ್ರವರ್ತಿಯು ಕೇವಲ ಒಂದು ಪಾರಿವಾಳದ ಪ್ರಾಣ ಉಳಿಸುವುದಕ್ಕಾಗಿ ತನ್ನ ದೇಹದ ಮಾಂಸವನ್ನೇ ಕುಯ್ದುಕೊಟ್ಟನು. ರಾಜ ಸತ್ಯ ಹರಿಶ್ಚಂದ್ರನು ಮುನಿಗಳಿಗೆ ಕೊಟ್ಟ ಮಾತನ್ನು ನಡೆಸುವುದಕ್ಕಾಗಿ ತನ್ನ ರಾಜ್ಯ ಕೋಶಾದಿ ಸಕಲ ಐಶ್ವರ್ಯವನ್ನು ಮುನಿಗಳಿಗೆ ಒಪ್ಪಿಸಿ ಪತ್ನಿ ಪುತ್ರರನ್ನು ಅನ್ಯರಿಗೆ ವಿಕ್ರಯಿಸಿ ತನ್ನನ್ನು ತಾನು ಚಾಂಡಾಲನಿಗೆ ಮಾರಿಕೊಂಡು ಸ್ಮಶಾನ ಕಾಯಲಿಲ್ಲವೇ. ಕೊನೆಗೆ ತನ್ನ ಧಣೆಯ ಆಜ್ಞೆಯಂತೆ ತನ್ನ ಧರ್ಮ ಪತ್ನಿಯ ಶಿರಸ್ಸನ್ನೇ ಛೇದಿಸಲು ಸಿದ್ಧನಾಗಲಿಲ್ಲ. ಅಂಥ ಸತ್ಯಸಂಧರು ಹುಟ್ಟಿದ ಅದೇ ಸೂರ್ಯವಂಶದಲ್ಲಿ ಹುಟ್ಟಿದ ನೀವು ಮಡದಿಗೂ ಕೊಟ್ಟ ಮಾತನ್ನು ನಡೆಸಲಾರದೆ ಹೋದರೆ ಲೋಕದಲ್ಲಿ ಅಪಕೀರ್ತಿಯೂ ಬರುವುದಿಲ್ಲವೇ? ಸೂರ್ಯವಂಶಕ್ಕೆ ಕಳಂಕವೂ ಬರುವುದಿಲ್ಲವೇ? ಇದೆಲ್ಲವನ್ನು ಆಲೋಚಿಸಿ ನನ್ನ ವರಗಳನ್ನು ನಡೆಸಿಕೊಡುವಂತಿದ್ರೆ ನಡೆಸಿಕೊಡಿ, ಎಲ್ಲವಾದರೆ ಕೊಟ್ಟ ಮಾತಿಗೆ ತಪ್ಪಿದನೆಂದು ಹೇಳಿ. ನರ ರಾಕ್ಷಸಿ, ನೀನೇ ನಮ್ಮ ರಘುವಂಶಕ್ಕೆ ಎಮ್ಮಾರಿ ಆದಯ. ಹಾ ರಾಮಚಂದ್ರ ತಂದೆಯೇ, ಅರಣ್ಯವಾಸಕ್ಕೆ ಹೊರಟಿರುವ ನಮ್ಮನ್ನು ಆಶೀರ್ವದಿಸಿ ಕಳಿಸಿಕೊಡಿ. ಬಂದೆಯ ರಾಮಚಂದ್ರ, ಸೂರ್ಯವಂಶದ ರವಿಯೇ ಬಂದೆಯ, ಸತ್ಯವಂತನೇ ಬಂದೆಯ ರಾಮಚಂದ್ರ. ತಂದೆ, ಸೀತಾ ರಾಮಚಂದ್ರರ ವನವಾಸಕ್ಕೆ ಹೊರಟಿರುವ ನನ್ನನ್ನು ಆಶೀರ್ವದಿಸಿ. ಲಕ್ಷ್ಮಣ, ಸುಮಿತ್ರಾ ನಂದನ, ನೀನು ಅರಣ್ಯವಾಸಕ್ಕೆ ಹೋಗಲು ಬಂದೇ ಬಿಟ್ಟೆಯಾ? ಹೌದು ತಂದೆಯೇ. ಅಯ್ಯೋ ಅಯ್ಯೋ, ಎಷ್ಟೊಂದು ವಿಚಿತ್ರ. ಸೀತಾ ಮಗಳೇ. ಪೂಜ್ಯರಾದ ಮಾವನವರೇ, ವನವಾಸಕ್ಕೆ ಹೊರಟಿರುವ ನನ್ನನ್ನು ಆಶೀರ್ವದಿಸಿ. ಸೀತಾ ಮಗಳೇ, ನೀನು ನನ್ನನ್ನು ತೊರೆದು ಅರಣ್ಯವಾಸಕ್ಕೆ ಹೋಗುವೆಯಾ? ಅಯ್ಯೋ, ಸುಖದ ಸುಪ್ಪತ್ತಿಗೆ ಮೇಲೆ ಪೌಳಿಸುತ್ತಿದ್ದ ನೀನು
ಆ ಕಾಡಿನ ಕಲ್ಲು ಮುಳ್ಳುಗಳ ಮೇಲೆ ತುಳಿಯುವಂತಾಯ್ತೆ. ಅಯ್ಯೋ, ಎಷ್ಟೊಂದು ವಿಚಿತ್ರ! ಒಂದೇ ಗೃಹದಲ್ಲಿ ಎಷ್ಟೊಂದು ವಿಚಿತ್ರ! ಪತಿಯೇ ಪರದೈವವೆಂದು ಪತಿಯನ್ನು ನಂಬಿ ಪತಿಯನ್ನು ಅನುಸರಿಸಿ ಅರಣ್ಯವಾಸಕ್ಕೆ ಹೊರಟು ಸಿದ್ಧರಾಗಿರುವ ಮಾಸತಿ, ಮತ್ತೊಂದು ಕಡೆ ಪತಿಯ ಪ್ರಾಣಕ್ಕೆ ಕಂಟಕ ಪ್ರಯಾಣಾಗಿ ಕಾದಿರುವ ಮಾರಿ. ಎಷ್ಟೊಂದು ವಿಚಿತ್ರ! ಒಂದು ಜೀವದ ನಿಧಿ, ಮತ್ತೊಂದು ಪಾಪದ ಜಲ. ಪ್ರಾಣೇಶ್ವರ, ಸುಮಂತ್ರ ಅರಣ್ಯವಾಸಕ್ಕೆ ಹೊರಟು ಸಿದ್ಧರಾಗಿರುವ ರಾಮ ಲಕ್ಷ್ಮಣರಿಗೆ ಸಕಲ ಸಾಮಗ್ರಿಗಳನ್ನು ಧನುರ್ಬಾಣಗಳನ್ನು ಕೊಟ್ಟು ಕಳುಹಿಸು. ಹೋಗಲಿ ಹೋಗಲಿ. ಆಗಬಹುದು ಪ್ರಭು. ನಿಲ್ಲು ಸುಮಂತ್ರ, ನಿಲ್ಲು. ನಿಲ್ಲಪ್ಪ, ನಿಲ್ಲು. ಮಹಾರಾಣಿಯವರು ಏನು ಆಜ್ಞೆ ಮಾಡುತ್ತಿರೋರು ಅದನ್ನು ಕೇಳಿ ಮುಂದೆ ಹೋಗು. ಹೌದು, ಆಜ್ಞೆ ಮಾಡುವುದಿದೆ. ಏನು? ಸಕಲವೂ ರಾಮನ ಹಿಂದೆ ಹೋಗಬೇಕೆ? ಅಂದರೆ ಕೆನೆಯನ್ನು ತೆಗೆದ ಹಾಲಿನಂತೆ ನಿಸ್ಸಾರವಾದ ಈ ಸಾಮ್ರಾಜ್ಯ ಕಟ್ಟಿಕೊಂಡು ನನ್ನ ಮಗನಾದ ಭರತನು ರಾಜ್ಯವನ್ನು ಆಳಬೇಕೆ? ಅದೆಂದಿಗೂ ಸಾಧ್ಯವಿಲ್ಲ. ಅಯೋಧ್ಯೆಯ ಸಂಪತ್ತಿನಲ್ಲಿ ಒಂದು ಹುಲ್ಲು ಕಡ್ಡಿ ಸಹ ರಾಮನ ಹಿಂದೆ ಹೋಗಕೂಡದು. ನಾನು ಕೊಡುವ ನಾರು ಮುಡಿಯನ್ನು ಉಟ್ಟುಕೊಂಡೇ ಆತ ವನವಾಸಕ್ಕೆ ಹೊರಡಬೇಕು. ರಾಮಚಂದ್ರ, ಜನನಿ, ವನವಾಸಕ್ಕೆ ಹೊರಟಿರುವ ನಿಮಗೇಕೆ ಈ ವಸ್ತ್ರಾಭರಣ? ಅವೆಲ್ಲವನ್ನು ತೆಗೆದಿರಿಸಿ ನಾನು ಕೊಡುವ ನಾರು ಮುಡಿಯನ್ನು ಉಟ್ಟುಕೊಂಡು ವನವಾಸಕ್ಕೆ ಸಿದ್ಧರಾಗಿ. ಆಗಬಹುದು ತಾಯಿ. ಲಕ್ಷ್ಮಣ, ನೀನು ಹೊರಟಿರುವಲ್ಲವೇ ನಿಮ್ಮ ಅಣ್ಣನ ಹಿಂದೆ ವನವಾಸಕ್ಕೆ? ಇದಕ್ಕೆಲ್ಲ ಏನು ಕಡಿಮೆ ಇಲ್ಲ. ನಿಲ್ಲು ಕೈಕಾ ಮಹಾರಾಣಿ, ನಿಲ್ಲು. ಮಾತೆಯ ಆಭರಣಗಳನ್ನು ಕಳಚಿಸಬೇಡ. ಅದು ಅವರಪ್ಪನ ಮನೆಯ ಸೊತ್ತು, ನಿಮ್ಮಪ್ಪನ ಮನೆಯದಲ್ಲ. ಕಳಚಿಸಿದ್ದೆ ಆದರೆ ಇದು ಶಾಪ ಕೊಡುವೆ. ನಿಲ್ಲಿ. ವನವಾಸಕ್ಕೆ ಹೊರಟಿರುವ ನನಗೇಕೆ ವಸ್ತ್ರಾಭರಣಗಳು? ಇವರು ಕೊಡುವ ನಾರು ಮುಡಿಯೇ ಸಾಕು. ಕೊಡಿತಾಯಿ. ರಾಮಚಂದ್ರ, ಕೊನೆಯದಾಗಿ ನಮ್ಮನ್ನು ಆಶೀರ್ವದಿಸಿ ಕಳಿಸಿಕೊಡಿ. ರಾಮಚಂದ್ರ, ರಾಮಚಂದ್ರ, ಲಕ್ಷ್ಮಣ, ಅಂದ ಕಾಡಿಗೆ ಸುಧರ ಲಕ್ಷ್ಮಣ,
ಕಳುಗಲಿ ಸುತರಾ ಸೀತಾ, ಲಕ್ಷ್ಮಣ, ಅಣ್ಣ, ತಂದೆಯವರು ಪುತ್ರ ವಿರಹದಿಂದ ಮೂರ್ಛೆ ಹೋದಂತೆ ಕಾಣುತ್ತಿರುವುದು. ನಡೆಯಿರಿ, ಕೊನೆಗೊಮ್ಮೆ ತಂದೆಯವರಿಗೆ ವಂದಿಸಿ ಅರಣ್ಯವಾಸಕ್ಕೆ ಹೊರಡೋಣ. ಆಗಬಹುದು ಅಣ್ಣ. ಪಿತಾ ದಯ ಸಾಗರ ದಶರಥನೇ ಹೋಗಿ ಬರುವೆವೋ ನಾವು. ಪಿತಾ ದಯ ಸಾಗರ ದಶರಥನೇ ಹೋಗಿ ಬರುವೆವೋ ನಾವು. ಪಿತಾ ದಯ ಸಾಗರ ತಂದೆಯ ನಿಮ್ಮಯ ಸುಂದರ ಚರಣವ ತಂದೆಯ ನಿಮ್ಮಯ ಸುಂದರ ಚರಣವ ತಂದೆಯ ನಿಮ್ಮಯ ಸುಂದರ ಚರಣವ ತಂದೆಯ ನಿಮ್ಮಯ ಸುಂದರ ಚರಣವ ಎಂದಿಗೆ ಕಾಮೆವು ಕರುಣಾನಿಧ. ಎಂದಿಗೆ ಕಾಮೆವು ಕರುಣಾನಿಧ. ಪಿತಾ ದಯ ಸಾಗರ ದಶರಥನೇ ಹೋಗಿ ಬರುವೆವೋ ನಾವು. ಪಿತಾ ದಯ ಸಾಗರ ದಯ ಸಾಗರ ದಯ ಸಾಗರ. ಹಾ ರಾಮಚಂದ್ರ, ಓದಿರ ನನ್ನನ್ನು ತೊರೆದು ಅರಣ್ಯವಾಸಕ್ಕೆ ಹೊರಟೆ. ಓದಿರ ಸೂರ್ಯವಂಶದ ರವಿಯೇ ಓದಯ, ಈ ದಶರಥನ ಹೃದಯ ರಕ್ತವೇ ಓದಯ. ರಾಮನು ಭರಿದಾಹಿತೆ ಆರಮನೆ. ರಾಮಚಂದ್ರ, ಲಕ್ಷ್ಮಣ, ಸೀತಾ
ರಾಮ ರಾಮಚಂದ್ರ ರಾಮಚಂದ್ರ ಹೇ ರಾಘವ ಮೋಕದ ಬಡದಿಯ ಮಾತಿಗೆ ಮನಸೋತು ರಾಮಚಂದ್ರ ಮೋಕದ ಬಡದಿಯ ಮಾತಿಗೆ ಮನಸೋತು ಕಂದ ನಿಲ್ಲಂಗವ ಮತ್ತೆಂದು ನೋಡುವೆ ಕಂದ ನಿಲ್ಲಂಗವ ಮತ್ತೆಂದು ನೋಡುವೆ ತೊರೆದನೆ ತಂದೆಯ ಮರೆತನೆ ಅಯೋಧ್ಯೆಯ ರಾಮಚಂದ್ರ ರಾಮನು ತೋರೆದನೆ ಬರಿದಾಗಿದೆ ಆರಮನೆ 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 ಕೈಕಾದೇವಿ ಏಕೆ ಸುಮ್ಮನೆ ನಿಂತಿರವೆ ಕೈಕಾ ಹಾಕು ಹಾಕು ಆನಂದದ ಕೇಕೆಯನ್ನು ಹಾಕು ಕೈಕಾ ಆನಂದದ ಕೇಕೆಯನ್ನು ಹಾಕು ಅಯ್ಯೋ ಅಯ್ಯೋ ಇದೆಲ್ಲವೂ ನನ್ನ ಭ್ರಮೆ ನಿನ್ನನ್ನು ದೂಷಿಸಿ ಫಲವೇನು ಕೈಕಾ ಗಜರಾಜನೆಂದು ಭಾವಿಸಿ ಮುನಿಪುತ್ರರಿಗೆ ಬಾಣವನ್ನು ಪ್ರಯೋಗಿಸಿ ಕೊಂದ ಪ್ರತಿಫಲವೇ ಇದು ಕೈಕಾ ಎಂದು ನಿನ್ನ ಮಕ್ಕಳು ನಿನ್ನ ಬಳಿ ಇರುವುದಿಲ್ಲವೋ ಅಂದೇ ನಿನ್ನ ಮರಣ ಇದು ತಾಂಡವ ಮುನಿಯ ಶಾಪ ಕೈಕಾ ಇದು ತಾಂಡವ ಮುನಿಯ ಶಾಪ ಇಂದು ರಾಮ ಲಕ್ಷ್ಮಣ ಒಂದು ಕಡೆ ಭರತ ಶತ್ರುಘ್ನರು ಮತ್ತೊಂದು ಕಡೆ ಅಯ್ಯೋ ನನ್ನ ಮಕ್ಕಳು ಯಾರು ನನ್ನ ಬಳಿ ಇಲ್ಲ ಇದೆಲ್ಲವೂ ನನ್ನ ಪ್ರಾರಬ್ಧದ ಕರ್ಮದ ಫಲ ಕೈಕಾ ಕೈಕಾ ಬಹಳ ದಾಗವಾಗುತ್ತಿರುವುದು ಕೈಕಾ ಸ್ವಲ್ಪ ಜಲವನ್ನು ಕೊಡುವೆ ಕೈಕಾ ಹಾ ರಾಮ ಓ ಲಕ್ಷ್ಮಣ ಓ ಸೀತಾ ಇದಕ್ಕೆನ್ನುವರಲ್ಲವೇ ದೈವಾನುಕೂಲವೆಂದು ನಾನು ರಾಮನೊಬ್ಬನನ್ನೇ ಕಾಡಿಗೆ ಕಳುಹಿಸಬೇಕೆಂದುಕೊಂಡಿದ್ದರೆ ಆತನ ಹಿಂದೆ ಲಕ್ಷ್ಮಣ ಸೀತೆಯರು ಹೊರಟು ಹೋದರು. ಹೋಗಲಿ ಹೋಗಲಿ ಎಲ್ಲರೂ ಹೋಗಲಿ, ನನ್ನ ಮಗನಾದ ಭರತನು ಮಾತ್ರ ಚಕ್ರವರ್ತಿಯಾಗಲಿ. ಪ್ರಾಣೇಶ್ವರ ಹೇಳಿ ಆದಷ್ಟು ಬೇಗ ಭರತನನ್ನು ಕರೆಯಿಸಿ ಆತನಿಗೆ ಪಟ್ಟಾಭಿಷೇಕ ಮಾಡಿ ನಾವೆಲ್ಲ ಸಂತೋಷದಿಂದ ಕಾಲ ಕಳೆಯೋಣ. ಪ್ರಾಣೇಶ್ವರ ಸ್ವಾಮಿ ಪ್ರಾಣೇಶ್ವರ ಅಯ್ಯೋ ಪ್ರಾಣೇಶ್ವರ ಆ ರೀತಿ ಜೀವ ಜ್ಯೋತಿಗ ಆ ರೀತಿ ಪ್ರಾಣೇಶ್ವರ ಹರಿಗಿಕೆ
ಕೋಸಲ ಸಾಮ್ರಾಜ್ಯದ ಆಸೆ ಹರಿಯಿದೆ ಆರಿದೆ ಜೀವ ಜ್ಯೋತಿಗಾರಿದೆ ತೋರುವುದು ತೋಷೆ ಗುಣ ಯಾರ ಕೇಳ್ವೆ ಏನ ಮಾಡ್ವೆ ಯಾರ ಕೇಳ್ವೆ ಏನ ಮಾಡ್ವೆ ಯಾರ ಕೇಳ್ವೆ ಏನ ಮಾಡ್ವೆ ತೋರುವುದು ತೋಷೆ ಗುಣ ಶತ್ರುಘ್ನ ಅಣ್ಣ ನರಿಗಳಲ್ಲಿ ಕೂಗುತ್ತಿಗವು ಬಿರುವಿನಿಂದ ಗಾಳಿ ಬೀಸೆ ಶತ್ರುಘ್ನ ಅಣ್ಣ ನರಿಗಳಲ್ಲಿ ಕೂಗುತ್ತಿಗವು ಬಿರುವಿನಿಂದ ಗಾಳಿ ಬೀಸೆ ತರುಗಳಲ್ಲಿ ಅಗ್ನಿ ಸೂತರ ತರುಗಳಲ್ಲಿ ಅಗ್ನಿ ಸೂತರ ಹರಿಯದೇನು ತೋರದಾಯ್ತ ಹರಿಯದೇನು ತೋರದಾಯ್ತ ತೋರುವುದು ತೋಷೆ ಗುಣ ಯಾರ ಕೇಳ್ವೆ ಏನ ಮಾಡ್ವೆ ಯಾರ ಕೇಳ್ವೆ ಏನ ಮಾಡ್ವೆ ತೋರುವುದು ತೋಷೆ ಗುಣ ಬರಿಯ ಶಕುನ ಇಂತು ಮನಕ್ಕೆ ಬರಿಯ ಶಕುನ ಇಂತು ಮನಕ್ಕೆ ಮನಕ್ಕೆ ಭ್ರಾಂತಿ ಮೂಡುತ್ತಿಹುದು ಅಕಟ ಕಾಣೆನ ಇಂತು ಶಕುನ ಅಕಟ ಕಾಣೆನ ಇಂತು ಶಕುನ ಮನಕ್ಕೆ ಭ್ರಾಂತಿ ಮೂಡುತ್ತಿಹುದು ತೋರುವುದು ತೋಷೆ ಗುಣ ಯಾರ ಕೇಳ್ವೆ ಏನ ಮಾಡ್ವೆ ಯಾರ ಕೇಳ್ವೆ ಏನ ಮಾಡ್ವೆ ತೋರುವುದು ತೋಷೆ ಗುಣ ಶತ್ರುಘ್ನ ಅಣ್ಣ ಏನಿದು ಅಯೋಧ್ಯವೆಲ್ಲವೂ ಈ ರೀತಿ ಕಲಾಹೀನವಾಗಿ ಕಾಣುತ್ತಿರದಲ್ಲ ಕಾರಣವೇನು ಸಹೋದರ ಸದಾ ತಳಿಲು ತೋರಣಗಳಿಂದ ಸಾಲು ಚಪ್ಪರಗಳಿಂದಲೂ ನಾರಿ ಮುತ್ತೈದರಿಂದೊಡಗೂಡಿ ಕಂಗೊಳಿಸುತ್ತಿದ್ದ ಈ ಅಯೋಧ್ಯ ರಾಜಬೀದಿಯಾದರೂ ಈ ರೀತಿ ಕಲಹಹೀನವಾಗಿ ಕಾಣುತ್ತಿರುವುದಲ್ಲ ಕಾರಣವೇನು ಸಹೋದರ ಅಣ್ಣ ದೈವಚಿತ್ತವನ್ನು ಮೀರಲು ಯಾರಿಂದಲೂ ಸಾಧ್ಯವಿಲ್ಲ ವಿಚಾರವೇನೆಂದು ಇನ್ನೂ ಒಳಗೆ ಮುಂದೆ ಹೋಗಿ ನೋಡೋಣ ನಡೆಯಣ್ಣ ಶತ್ರುಘ್ನ ಅಣ್ಣ ಘೋರಮಾದರು ಗಗತಿಯು ದರಿಯಲ್ಲಿ ಮುಳಗುತ್ತಿಗವು ಶತ್ರುಘ್ನ ಅಣ್ಣ ಘೋರಮಾದರು ಗಗತಿಯು ದಾರಿಯಲ್ಲಿ ಮುಳಗುತ್ತಿಗವು ದಾರಿ ಮುರಗ ಅಡ್ಡ ಬಂದ ದಾರಿ ಮುರಗ ಅಡ್ಡ ಬಂದ
ಅರಿಯದೇನು ತೋರದಾಯ್ತ ತೋರುವುದು ದೋಷ ಗುಣ ಯಾರ ಕೇಳಿ ಏನ ಮಾಡ ಯಾರ ಕೇಳಿ ಏನ ಮಾಡ ತೋರುವುದು ದೋಷ ಗುಣ. ಶತ್ರುಘ್ನ ಅಣ್ಣ, ಈ ಅಪಶಕುನವನ್ನೆಲ್ಲವನ್ನು ನೋಡುತ್ತಿದ್ದರೆ ನನಗೇಕೋ ಬಹಳ ಭಯವಾಗುತ್ತಿರುವುದು. ನಡೆ ಸಹೋದರ, ಒಳಗೆ ಹೋಗಿ ನೋಡೋಣ. ನಡೆ ಅಣ್ಣ. ಹಣತೆ ಆರಿತು ಹಣೆಯ ಬರಹ ಅಳಿಯಿತು ಹಣತೆ ಆರಿತು ಹಣೆಯ ಬರಹ ಅಳಿಯಿತು ಹಣತೆ ಆರಿತು. ಪ್ರಾಣೇಶ್ವರ, ಹರರ ಮಾತ ಕೇಳಿ ನಾನು ಮರುಳುಗೊಂಡೆನೆ ಪರರ ಮಾತ ಕೇಳಿ ನಾನು ಮರುಳುಗೊಂಡೆನೆ ಪತಿಯನಾಗಲಿ ಕ್ಷಿತಿಯೊಳಗೆ ಪತಿತಳಾದೆನೆ. ಪ್ರಾಣೇಶ್ವರ, ಪತಿಯನಾಗಲಿ ಕ್ಷಿತಿಯೊಳಗೆ ಪತಿತಳಾದೆನೆ ಹಣತೆ ಆರಿತು ಹಣೆಯ ಬರಹ ಅಳಿಯಿತು ಹಣತೆ ಆರಿತು ಆರಿತೆ ಹಣತೆ ಪ್ರಾಣೇಶ್ವರ, ನನ್ನನ್ನು ತೊರೆದು ಹೊರಟು ಹೋಗಿಬಿಟ್ರ ಸ್ವಾಮಿ. ಅಯ್ಯೋ ಅಯ್ಯೋ ಪಾಪಿ ಮಂಥರ, ನಿನ್ನ ಮಾತನ್ನು ಕೇಳಿ ನಾನು ಕೆಟ್ಟೆನಲ್ಲೇ. ನನ್ನ ಪತಿಯ ಪ್ರಾಣಕ್ಕೆ ನೀನೇ ಮೃತ್ಯು ದೇವತೆಯಾಗಿ ಬಂದೆಯ. ಆ ಬಂಧುಗಳಿಂದ ತ್ಯಜಿಸಲ್ಪಟ್ಟೆ, ವಿಧವೆಯ ಪಟ್ಟ ಕಟ್ಟಿಕೊಂಡೆ. ನನ್ನಂಥ ಪಾಪಿಷ್ಟಿಯು ಬದುಕಿರಬೇಕೇ ಈ ಧರೆಯೊಳಗೆ. ಪ್ರಾಣೇಶ್ವರ, ನನ್ನ ಸಕಲ ಅಪರಾಧಗಳನ್ನು ಮನ್ನಿಸಿ ಸ್ವಾಮಿ, ಮನ್ನಿಸಿ. ರಾಮ ಪರಂದಾಮ ದಶರಥ ರಾಮ ರಾಮ ಪರಂದಾಮ ದಶರಥ ರಾಮ ರಾಮ ಪರಂದಾಮ ದಶರಥ ರಾಮ
ಬಾಸುರ ನಾಮ ಸದಾ ನಿನ್ನ ನಾಮ ಬಾಸುರ ನಾಮ ಸದಾ ನಿನ್ನ ನಾಮ ರಾಮ ಪರಮ ಪಾವನ ನಾಮ ರಾಮ ಪರನಾಮ. ಅಮ್ಮ ಇದೋ ನಮಸ್ಕರಿಸುವ ಮಕ್ಕಳೇ, ನಿಮಗೆ ಮಂಗಳವಾಗಲಿ. ಜನಕನ ಮನೆಯಲ್ಲಿ ಎಲ್ಲರೂ ಕ್ಷೇಮವೇ? ಹೌದು ತಾಯಿ, ಎಲ್ಲರೂ ಕುಶಲ. ಅಮ್ಮ ಏಕಮ್ಮ, ಸದಾ ಸೂರ್ಯ ಚಂದ್ರನ ಕಿರಣಗಳಂತೆ ಕಂಗೊಳಿಸುತ್ತಿದ್ದ ಈ ನಿನ್ನ ಮುಖ ಕಮಲವು ಬೆಂದ ತಾವರೆಯಂತೆ ಕಾಣುತ್ತಿರಲು ಕಾರಣವೇನು ತಾಯಿ? ಅಲ್ಲದೆ ಸದಾ ನಿಮ್ಮ ಮಂದಿರದಲ್ಲಿರುತ್ತಿದ್ದ ನಮ್ಮ ಪೂಜ್ಯ ತಂದೆಯವರು ಎಲ್ಲಿ ತಾಯಿ? ಜನಕ ಜನಕ ಕುಮಾರ, ಭರತ, ಏನೆಂದು ಹೇಳಲಿ ಕುಮಾರ? ಏಕೆ, ಏನಾಯಿತು? ನಿಮ್ಮ ಜನಕರು ಪರಲೋಕವನ್ನು ಸೇರಿದರು. ಏನಂದ ತಾಯೇ? ಹಾ ತಂದೆ, ಜನಕ ಮಮ ಪಿತಾ ದಶರಥ ಅಗಲಿ ಓದಯ ಜನಕ. ತಂದೆಯವರ ಅಂತ್ಯಕಾಲದಲ್ಲಿ ಅವರ ಬಳಿಯಲ್ಲಿದ್ದು ಅವರ ಉತ್ತರ ಕ್ರಿಯಾದಿಗಳನ್ನು ಮಾಡಿದ ಆ ರಾಮ ಲಕ್ಷ್ಮಣರೇ ಪುಣ್ಯಶಾಲಿಗಳು. ನಮಗಂತಹ ಭಾಗ್ಯ ಲಭಿಸಲಿಲ್ಲವಲ್ಲ ಶತ್ರುಘ್ನ, ಲಭಿಸಲಿಲ್ಲ. ಇಲ್ಲ ಕುಮಾರ, ಇಲ್ಲ. ನಿಮಗೆ ದೊರೆಯದ ಭಾಗ್ಯವು ರಾಮ ಲಕ್ಷ್ಮಣರಿಗೆ ಎಲ್ಲಿಂದ ದೊರೆಯಬೇಕು? ಏನು, ತಂದೆಯವರ ಅಂತ್ಯಕಾಲದಲ್ಲಿ ರಾಮ ಲಕ್ಷ್ಮಣರು ಸಹ ಅವರ ಬಳಿಯಲ್ಲಿ ಇರಲಿಲ್ಲವೇ? ಇಲ್ಲ ಕುಮಾರ, ಇಲ್ಲ. ಅವರೆಲ್ಲಿಗೆ ಹೋಗಿದ್ದರು? ಅವರೆಲ್ಲರೂ ಅರಣ್ಯವಾಸಕ್ಕೆ ಹೊರಟು ಹೋಗಿದ್ದರು. ಅವರೀಗ ಅರಮನೆಯಲ್ಲಿಲ್ಲವೇ? ಅರಣ್ಯವಾಸಕ್ಕೆ ಹೋದ ಕಾರಣ? ನಾನೇ ಕಾರಣಳು ಕುಮಾರ. ಹೇಗೆ? ಹಿಂದೆ ದೇವಾಸುರ ಯುದ್ಧದಲ್ಲಿ ನಾನು ಮಾಡಿದ ಸಾಹಸವನ್ನು ಮೆಚ್ಚಿ ನಿಮ್ಮ ಜನಕರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಏನೆಂಬುದಾಗಿ? ಆ 2 ವರಗಳನ್ನು ನಾನು ಈಗ ಕೇಳಿಕೊಂಡೆನು. ಏನೆಂಬುದಾಗಿ? 1ನೆಯ ವರಕ್ಕೆ ರಾಮನಿಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನಗೆ ಪಟ್ಟಾಭಿಷೇಕವಾಗಬೇಕೆಂದು ಕೇಳಿಕೊಂಡೆನು. ಏನು, ಅಣ್ಣ ಶ್ರೀರಾಮಚಂದ್ರನಿಗೆ ನಿಶ್ಚಯವಾಗಿದ್ದ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನಗೆ ಕಟ್ಟುವುದೇ? ಆ ನಿನ್ನ 2ನೇ ವರ? 2ನೇ ವರಕ್ಕೆ ಶ್ರೀರಾಮಚಂದ್ರನು ಜಟಾಬಲಕಲ ಧಾರಿಯಾಗಿ ನಾರು ಮುಡಿಯನ್ನುಟ್ಟು 14 ವರ್ಷಗಳ ಕಾಲ ಪುರಪ್ರವೇಶವಿರುವಂತೆ ಅರಣ್ಯವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡೆನು. ಏನಂದೆ ತಾಯಿ? ಅಲ್ಲವೇ ನೀ ಕುಲ್ಲ ಕೈಕೆಯನ್ನು ಎಲ್ಲದ ಬರದೆ, ಅಲ್ಲವೇ ನೀ ಕುಲ್ಲ ಕೈಕೆಯನ್ನು. ಶತ್ರುಘ್ನ ಅಣ್ಣ, ಅಲ್ಲವೇ ನೀ ಕುಲ್ಲ ಕೈಕೆಯನ್ನು ಎಲ್ಲದ ಬರದೆ, ಅಲ್ಲವೇ ನೀ ಕುಲ್ಲ ಕೈಕೆಯನ್ನು. ಅಲ್ಲದೀಕೆಯ ಎಲ್ಲ ಮಾಯವ ಸಲ್ಲನ್ನಡಗಿಸುವ ಈ ಕ್ಷಣದಿ. ಅಲ್ಲದೀಕೆಯ ಎಲ್ಲ ಮಾಯವ ಸಲ್ಲನ್ನಡಗಿಸುವ ಈ ಕ್ಷಣದಿ. ಕೊಲ್ಲುವೆ ನೀ ಕುಲ್ಲ ಕೈಕೆಯನ್ನು ಎಲ್ಲದ ಬರದೆ, ಕೊಲ್ಲುವೆ ನೀ ಕುಲ್ಲ ಕೈಕೆಯನ್ನು. ಅಣ್ಣ ರಾಮನ ಬಣ್ಣ ಕೆಡಿಸಿದ ಅರಣ್ಯ ಕಟ್ಟಿದೆಯ.
ಅಣ್ಣ ರಾಮನ ಬಣ್ಣ ಕೆಡಿಸಿದ ಅರಣ್ಯ ಕಟ್ಟಿದೆಯ ಚೆನ್ನಯಾಗದು ಎನ್ನ ವೇಷಿಸಿ ಚೆನ್ನಯಾಗದು ಎನ್ನ ವೇಷಿಸಿ ಮುನ್ನ ಕಳೆದಯ ತನ್ನ ಪತಿಯನ್ನು ಚೆನ್ನಯಾಗದು ಎನ್ನ ಯೋಚಿಸಿ ಮುನ್ನ ಕಳೆದಯ ತನ್ನ ಪತಿಯನ್ನು ಕೊಲ್ಲುವೆ ನೀ ಕುಲ ಕೈಕೆಯನ್ನು ಎಲ್ಲರ ಬರದಿ ಕೊಲ್ಲುವೆ ನೀ ಕುಲ ಕೈಕೆಯನ್ನು ಏನಂದೆ ತಾಯಿ ತಂದೆ ಪಿತನನ್ನು ಯಮಾಲಯ ಕಟ್ಟಿ ಅಣ್ಣ ಶ್ರೀರಾಮಚಂದ್ರನನ್ನು ಅರಣ್ಯಕ್ಕೆ ಕಳುಹಿಸಿ ಈ ಕೋಸಲ ಸಿಂಹಾಸನವನ್ನು ಎನಗಾಗಿಟ್ಟೆಯ ತಾಯಿ ಎನಗಾಗಿಟ್ಟೆಯ ಅಮ್ಮ ನೀನೆ ನಿನ್ನ ಕೈ ಯಾರೆ ನಿನ್ನ ಅರಿಶಿನ ಕುಂಕುಮವನ್ನು ಒಳಿಸಿಕೊಂಡೆಯ ಅಮ್ಮ ನೀನೆ ನಿನ್ನ ಕೈ ಯಾರೆ ನಿನ್ನ ಪತಿಯನ್ನು ಕೊಂದೆಯ ರಘುವಂಶದ ಪಟ್ಟದ ಅರಸಿಯಾಗಿ ದಶರಥನಂದನ ಪ್ರೀತಿ ಮಡದಿಯಾಗಿ ಈ ರಘುವಂಶಕ್ಕೆ ನೀನು ನಿನ್ನ ಕೈ ಯಾರೆ ಅಪಕೀರ್ತಿಯನ್ನು ತಂದಿಟ್ಟೆಯ ಅಮ್ಮ ಇಂತಹ ಪಾಪ ಕೃತ್ಯವನ್ನು ಮಾಡಬೇಕೆಂದು ಅದೆಷ್ಟೋ ದಿನಗಳಿಂದ ಕಾಯ್ದಿದ್ದೆ ತಾಯಿ ಅಯ್ಯೋ ಅಯ್ಯಯ್ಯೋ ಈ ನರ ರಾಕ್ಷಸಿ ಹೃದಯದಲ್ಲಿ ಎನಗೇಕೆ ಜನ್ಮ ಕೊಟ್ಟೆ ದೇವಾ ಎನಗೇಕೆ ಜನ್ಮ ಕೊಟ್ಟೆ ಹಾ ತಂದೆಯೇ ಕುಮಾರ ಶಾಂತನಾಗು ಕುಮಾರ ಶಾಂತನಾಗು. ನಾನಿಷ್ಟೆಲ್ಲ ಮಾಡಿದ್ದು ನಿನ್ನ ಅಭ್ಯುದಕ್ಕಾಗಿ. ಇನ್ನು ಮುಂದೆ ನೀನು ಪಟ್ಟಾಭಿಷಕ್ತನಾಗಿ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡುತ್ತಾ ಇನ್ನೆಲ್ಲಿಯ ಶಾಂತಿ ಇನ್ನೆಲ್ಲಿಯ ಸಗನೆ ದೀಪವಿಲ್ಲದ ಮನೆಯಂತೆ ಎಲ್ಲರನ್ನು ಕಳೆದುಕೊಂಡು ಈ ದುಃಖಾಂಧಕಾರದಲ್ಲಿ ನಾನೇಗೆ ಜೀವಿಸಲಿ ನಾನೇಗೆ ಜೀವಿಸಲಿ ರಾಮನಿಲ್ಲದ ಅರಮನೆಯೋ ರವಿಯಿಲ್ಲದ ಆಕಾಶ ಲಕ್ಷ್ಮಣ ತರಳಲು ಅವಲಕ್ಷಣವಿದೋ ಮಾತೆ ಸೀತೆಯನಗಲಿ ಭಾಗ್ಯರಹಿತನಾದ ಅವರ ನಗಲಿ ಅಯೋಧ್ಯೆ ಅಡವಿಯಾಯ್ತೆ ಪ್ರೇಮ ಮೂರ್ತಿಗಳಾದ ರಾಮ ಲಕ್ಷ್ಮಣರಾಗಲೇ ಸುಮಿತ್ರನೆಂದೊದಗಿದ ಭಾಗ್ಯ ಪಾಪಿ ಭರತನ ಪಾಲಿಗೆ ಬಾರದಾತೆ ಕುಮಾರ್, ನಾನು ನಿನ್ನ ಹೆತ್ತ ತಾಯಿ. ನಿನ್ನ ಅಭ್ಯುದಯಕ್ಕಾಗಿಯೇ ನಾನು ಇದೆಲ್ಲವನ್ನು ಮಾಡಿದ್ದು. ಇನ್ನು ಮುಂದೆ ನೀನು ಪಟ್ಟಾಭಿಷಕ್ತನಾಗಿ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡುತ್ತಾ ನಮ್ಮನ್ನು ಸಂತೋಷಗೊಳಿಸು ಕುಮಾರ. ಏನಂದ ತಾಯಿ ಸಿಂಹಾಸನವನ್ನೇರಬೇಕೇ ನಾನು? ಎಂತಹ ಸಿಂಹಾಸನ, ಎಂತಹ ಸನ್ಮಾನ! ದೀಪವಿಲ್ಲದ ಮನೆಯಂತೆ ಎಲ್ಲರನ್ನು ಕಳೆದುಕೊಂಡು ಈ ದುಃಖಾಂಧಕಾರದಲ್ಲಿ
ನಾನು ಹೇಗೆ ಜೀವಿಸಲಿ? ಕುಲಘಾತಕ್ಕೆ ಆದ ನೀನು ದುರಾಸೆ ಎಂಬ ದಡದದಿಯ ಮೇಲೆ ಅನ್ಯಾಯ, ಅನೀತಿ, ಅಸಭ್ಯತೆ, ಅಧರ್ಮಗಳೆಂಬ ತೊಲೆಗಳನ್ನೇರಿಸಿ ಅದರ ಮೇಲೆ ಪಿತದ್ರೋಹ, ಸುತದ್ರೋಹ, ಸತತೃದ್ರೋಹ, ರಾಜದ್ರೋಹಗಳೆಂಬ ಅಧರ್ಮ ಸಿಂಹಾಸನವನ್ನು ಸ್ಥಾಪಿಸಿ ಅದರ ಮೇಲೆ ನನ್ನನ್ನು ಕುಳ್ಳಿರಿಸಿ ಹಿತದ್ರೋಹಿ ಎಂಬ ಖಡ್ಗವನ್ನಿಡಿದು ಮಾತೃದ್ರೋಹಿ ಎಂಬ ಕಿರೀಟವನ್ನು ಹುಡುಗೇರಿಸಿ ಈ ರಘುವಂಶದಲ್ಲಿ ನನ್ನ ಅಪಕೀರ್ತಿಯು ಅಚಂದಕಾರವಾಗಿ ವರಿಸಬೇಕೆಂದಿರುವೆ. ಇನ್ನೀಗಲೇ ಈ ಖಡ್ಗನಿಂದ ಸಂಹರಿಸಿ ಆರಿ ಮಸಣಗಳಿಗೆ ಆತನ ಮಾಡಿ ಅರಣ್ಯಕ್ಕೆ ಹೋಗಿರುವ ಅಣ್ಣ ಶ್ರೀರಾಮಚಂದ್ರನನ್ನು ಕರೆತಂದು ಈ ಕೋಸಲ ಸಿಂಹಾಸನ ಮೇಲೆ ಪ್ರತಿಷ್ಠಾಪಿಸಿ ಅವನ ಬದಲಾಗಿ ನಾನೇ ಅರಣ್ಯಕ್ಕೆ ಹೋಗುವೆನು. ಸಿದ್ಧಳಾಗುವ ಅಂತಕರ ಆಲಕ್ಕೆ ಮಾತಡೆ ಅಣ್ಣ, ಮಾತೆಯ ಕೊಲ್ಲು ಮಾತೆಯ ಕೊಲ್ಲುವುದೇ ಮಹಾನಿತಾನೆ. ಮಾತೆಯ ಕೊಲ್ಲುವುದೇ ಮಹಾನಿತಾನೆ. ಮಾತೆಯ ಕೊಲ್ಲುವುದೇ ಮಹಾನಿತಾನೆ. ನೀತಿವಂತನೇ ನೀನು ಭ್ರಾಂತನಾದೆ ಏಕೆ? ನೀತಿವಂತನೇ ನೀನು ಭ್ರಾಂತನಾದೆ ಏಕೆ? ಮಾತೆಯ ಕೊಲ್ಲುವುದೇ ಮಹಾನಿತಾನೆ, ಮಹಾನಿತಾನೆ, ಮಹಾನಿತಾನೆ. ತಡೆಯಣ್ಣ, ಮಾತೆಯನ್ನು ಕೊಲ್ಲಬೇಡ. ಇದಕ್ಕೆಲ್ಲ ಕಾರಣ ಮಂದರ. ಮೊದಲು ಅವಳನ್ನು ತುಂಡರಿಸಬೇಕು. ನಡೆಯಣ್ಣ. ನಿಲ್ಲಿ ಭರತ ಶತ್ರುಘ್ನರೇ, ನಿಲ್ಲಿ. ಅವಿವೇಕಿಗಳಾದ ಸ್ತ್ರೀಯರು ಮಾಡಿದ ತಪ್ಪಿಗೆ ವಿವೇಕಿಗಳಾದ ನೀವು ದುಡುಕಬಾರದು. ಮೊದಲು ತೈಲ ಕಟಾರ ನೆಟ್ಟಿರುವ ನಿಮ್ಮ ತಂದೆಯ ಉತ್ತರ ಕ್ರಿಯಾದಿಗಳನ್ನು ನೆರವೇರಿಸಿ ಅರಣ್ಯಕ್ಕೆ ಹೋಗಿರುವ ರಾಮ ಲಕ್ಷ್ಮಣರನ್ನು ಕರೆತರುವರಂತಾಗಿ ನಮ್ಮ ಅಪರಾಧವನ್ನು ಮನ್ನಿಸಿ. ನಡೆಯಿರಿ, ಎಲ್ಲರೂ ಹೋಗೋಣ. ಈ ನಿನ್ನ ಕೆಟ್ಟ ಮುಖವನ್ನು ನನಗೆ ತೋರಿಸಬೇಡ. ಸುಮ್ಮನೆ ಹೊರಟು ಹೋಗು.